ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬ ನರ್ವಸ್ ಇದೆ, ಹೆದರಿಕೆ ಆಗುತ್ತೆ. ಯಾಕಂತಂದರೆ ನಮ್ಮ ಕೃತಿ ಸಿನಿಮಾ ಬರಹಗಾರರಂತಂದಾಗ, ಸಾಹಿತಿಗಳು, ಲೇಖಕರಂದಾಗ ಅವರ ಕೃತಿನ ನಾವು ವಿಮರ್ಶೆ ಮಾಡ್ಬೋದು ಅಥವಾ ಕ್ರಿಟಿಕ್ ಮಾಡ್ಬೋದು. ಆದರೆ ಅವರನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವರ ಅನುಭವ ತುಂಬ ದೊಡ್ಡದು. ನಾವು ಇಂಡಸ್ಟ್ರಿಯಲ್ಲಿ ಮಾತಾಡ್ತೀವಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದಾಗ ನಮ್ಗೆ ವಾಪಸ್ ಕ್ವಶನ್ ಆಗ್ತಿರ್ತಾರೆ. ಏನಂತಂದರೆ ಒಂದೆರಡು ಬರ್ದು ನೋಡಿ, ಇಟ್ಕೊಂಡು ಬರಿ, ಒಂದು ಸ್ವಲ್ಪ ಪೆನ್ ಹಿಡಿ. ನೀನು ಆ ಪೆನ್ ಹಿಡ್ದಾಗ ಗೊತ್ತಾಗುತ್ತೆ ನಮಗೆ ಸಾವಿರಾರು ಆಲೋಚನೆಗಳು, ಸಾವಿರಾರು ಯೋಚನೆಗಳು, ಸಾವಿರಾರು ನಮ್ಮ ಭೂತಕಾಲದ ಅನೇಕ ವಿಷಯಗಳು ಸರ್ರ ಪಾಸ್ ಆಗಿಬಿಡ್ತವೆ. ಯಾವುದು ಒಂದಕ್ಕೂ ಲಿಂಕ್ ಇರಲ್ಲ, ಬರೆಯೋಕ್ಕಾಗಲ್ಲ. ಅಷ್ಟೊಂದು ಈಸಿ ಅಲ್ಲ. ಸ್ನೇಹ ಸರ್ ಇದ್ದಾರೆ, ಹಾಗೆ ರವಿ ಸರ್ ಇದ್ದ ಸುದ್ದಿಮನೆ, ಸಾಕಷ್ಟು ಬುಕ್ಗಳನ್ನ ಓದ್ತಾರೆ. ತಮಾಷೆ ಅಲ್ಲ, ಅದು ತುಂಬ ಏನೊಂದು ಗಟ್ಟಿಯಾದ ವಿಷಯ, ಒಂದು ಪುಸ್ತಕನ ಬರೆಯೋದು. ಈ ಬುಕ್ ಪ್ರಸ್ತಾವನೆಯಲ್ಲಿ ಒಂದು ಮಾತಿದೆ, ಏನಂತಂದರೆ ಬಾಲ್ಯಕ್ಕೆ ಹೋಗ್ಬಿಟ್ಟು ನೋಡಿ ಅಂತ. ನಂಗೆ ಓದಬೇಕಾದ್ರೇ ನಮ್ಮೂರಿನ ದೇವಸ್ಥಾನ, ಅಲ್ಲಿನ ಭೂತಾರಾಧನೆ, ನಮ್ಮ ತಾಯಿ ನಮ್ಮ ಅಂಗಳಕ್ಕೆ ಸೆಗಣಿ ಗುಡಿಸ್ತಿದ್ರು. ಅದು ನಾಗರಾಹುವಿನ ಜೊತೆ ನಮ್ಮ ತಾಯಿ ಮಾತಾಡ್ತಿದ್ರು. ಯಾಕಂದರೆ ಅದು ಪಾದ ತೊಳಿಬೇಕಾದ್ರೆ ಕಲ್ಲಲ್ಲಿ ಮೇಲೆಗಡೆ ಬಂದಾಗ ಈ ಕಡೆ ಯಾಕೆ ಬರ್ತೀಯ, ಕೊಳಚೆ ಇದೆ, ಆ ಕಡೆ ಹೋಗಿ ನೀನು ಅಂತ ಬೈತಿದ್ರು. ಅದಕ್ಕೆ ಬೈತಿದ್ರು. ನಾವೆಲ್ಲ ನಮ್ಗೆ ಯಾಕೆ ಬೈತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾದ್ರೆ ನಾಗರಾವಿಗೆ ಬೈತಿದ್ರು. ಸೊ ಆ ಒಂದು ಜೆನ್ಯೂನಿಟಿ ಅಲ್ಲಿಗೆ ಹೋದಾಗಲೇ ಗೊತ್ತಾಗೋದು. ಈಗೆಲ್ಲ ಮಕ್ಕಳನ್ನ ದೂರದ ಸ್ಕೂಲಿಗೆ ಹಾಕ್ತಿದ್ದಾರೆ, ಡಿಸಿಪ್ಲಿನ್ ಆಗಿ ಕಲಿಬೇಕಂತ ಹೇಳ್ಬಿಟ್ಟು. ಸೊ ತುಂಬ ಜನರಿಗೆ ಅವ್ರ ಬಾಲ್ಯ ಮಿಸ್ ಆಗ್ತಿದೆ. ಆ ಥರ ಆಗೋದು ಬೇಡ. ಮತ್ತು ಈ ಬುಕ್ ನಾನು ಆಗಲೇ ಹೇಳಿದೆ, ಇದನ್ನು ಓದಿ ಆದಮೇಲೆ ಖಂಡಿತವಾಗಿ ನಿಮಗೆ ಒಂಥರ ಇದನ್ನು ನನ್ನ ಎಕ್ಸ್ಪೀರಿಯನ್ಸ್ ನಾನು ಬರೆದಾಗ್ತೀನಿ ಅಥವಾ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು. ನಾಗರಾಜ್ ಟೈಲರ್ ಸರ್, ನೀವು 10ನೇ ಕ್ಲಾಸ್ ಓದಿದ್ರೂ ಬರೆಯೋದಕ್ಕೆ ಯಾವ ಕ್ಲಾಸ್ ಅಂತಿರಲ್ಲ. ಯಾಕಂದರೆ ಅದೊಂದು ಅನುಭವ. ಯಾಕಂದರೆ ಏನು ಓದಿಲ್ಲ ಅನ್ನೋ ಪರವಾಗಿಲ್ಲ, ಅನುಭವ ದೊಡ್ಡದ್ದು. ಅದನ್ನು ಯಾರು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ, ಅದನ್ನು ಗ್ರಹಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಭೂತಕಾಲದಲ್ಲಿ ಆಗಿದ್ದನ್ನು ನೆನಪಿಸ್ಕೊಂಡು ವರ್ತಮಾನದನ್ನು ಗ್ರಹಿಸಿಕೊಂಡು ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅದನ್ನು ಗ್ರಹಿಸ್ಕೊಂಡು ಬರೆಯೋದಿದೆಯಲ್ಲ, ತುಂಬ ದೊಡ್ಡದು. ಸೊ ಒಳ್ಳೆ ಬುಕ್ನ ಬರೆದಿದ್ದೀರಾ, ಒಳ್ಳೆದಾಗಲಿ, ಅನೇಕ ಮುದ್ರಣ ಆಗಲಿ, ಸಾಕಷ್ಟು ಜನ ಪುಸ್ತಕ ಪ್ರಿಯರು ಇದನ್ನು ಓದಿ ಅಂತ ಅವ್ರಿಗೆ ಹಾರೈಸ್ತೀನಿ. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ತೆ. ನನಗೆ ಆ್ಯಕ್ಚುಲಿ ಇದೊಂದು ಸ್ವಲ್ಪ ಹೊಸದು, ಅಂದರೆ ಬುಕ್ ಬಿಡುಗಡೆ ಈ ಥರ ಕಾರ್ಯಕ್ರಮಗಳು ಭಾಳ ಕಡಿಮೆ ನಾನು ಹೋಗಿದ್ದೆ. ನಾನು ಹೋಗೇ ಇರಲಿಲ್ಲ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಬಂದಿದ್ದು. ಬುಕ್ಗಳನ್ನ ತುಂಬ ಓದಿದ್ದೀನಿ. ಈಗಲ್ಲ, ಸ್ಕೂಲ್ ಹೋಗ್ಬೇಕಾದ್ರೆ ಓದಿದ್ದೆ. ಈ ಥರ ಬುಕ್ಗಳು ಭಾಳ ಕಡಿಮೆ ನಾನು ಓದಿದ್ದು. ಅದಕ್ಕೆ ಈ ಬುಕ್ಕನ್ನು ನಾನು ಓದ್ತೀನಿ. ಅಂದರೆ ನಾನು ಹಳ್ಳಿಗಾಡಿಂದ ಬಂದಂಥ ಹುಡುಗ. ಅವರು ನಮ್ಮ ನಗರಸರು ಕೂಡ ಓದಿದ್ದು 10th, ನಾವು ಓದಿದ್ದು ಅದೇನೆ. ಅನುಭವನೇ ಬಹುಶಃ ಬದುಕಲ್ಲಿ ಎಲ್ಲವನ್ನ ಮಾಡಿಸ್ತಾ ಹೋಗುತ್ತೆ. ನನಗನ್ಸೋದು ನಮ್ಮ ಮೂಲ ಅಂತ ಏನು ಬರುತ್ತೋ ಇದು ಕೂಡ ಒಂದಾಗಿರುತ್ತೆ. ಈ ಬರವಣಿಗೆ ಇರುತ್ತಲ್ಲ, ನಾವು ಶುರು ಮಾಡೋದೇ ಇಲ್ಲಿಂದ ಪ್ರತಿಯೊಂದನ್ನು. ಒಳ್ಳೇದಾಗಲಿ ಅವರಿಗೆ. ನಾನು ಮುನ್ನುಡಿ ಓದಿದೆ, ಅಲ್ವಿನ್ ಸರ್ ಬರೆದಿರೋಂಥ ಮುನ್ನುಡಿನ ಓದಿದೆ. ತುಂಬ ಅದ್ಭುತವಾಗಿ ಮುನ್ನುಡಿ ಬರೆದಿದ್ದಾರೆ. ಲೇಖಕರ ಮಾತನ್ನು ಓದಿದ್ದೀನಿ. ಮುಂದೆ ಬುಕ್ಕನ್ನು ಓದ್ತೀನಿ. ನನಗೇನು ಅನ್ಸುತ್ತೋ ಅದನ್ನು ನಾನು ಅಲ್ವಿನ್ ಸರ್ ಅಥವಾ ನಾಗರಾಜ್ ಸರ್ ಇಬ್ಬರಿಗೂ ಹೇಳ್ತೀನಿ. ಇದು ಇನ್ನೂ ಮುದ್ರಣಗಳಾಗಲಿ, ಈ ಥರ ಬುಕ್ಗಳನ್ನ ಇನ್ನೂ ಬರೀತಾ ಹೋಗಿ ಒಳ್ಳೊಳ್ಳೆ ಬುಕ್ಗಳು ನಿಮ್ಮ ಕಡೆಯಿಂದ ಬರಲಿ ಅಂತ ಹೇಳ್ತೀನಿ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಜೈ ಕನ್ನಡ. ನರ್ಕ ಕೇಳಿಸ್ಲಿ, ನಾಲ್ಗೆ ಸೇಳಿಸ್ಲಿ, ಬಾಯಿ ಹೊಲ್ಸ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವ ಆಡ್ತೀನಿ. ನನ್ನ ಮನ್ಸನ್ನ ನೀ ಕಾಣೆ ರತ್ನ ಎನ್ನುವ ಮಾತುಗಳಿಂದ, ಜಿ ಪಿ ರಾಜರತ್ನಮ್ಮ ಅವರು ಹೇಳಿರೋ ಮಾತುಗಳಿಂದ ನನ್ನ ಒಂದು ಸಣ್ಣ ಮಾತುಗಳನ್ನ ಶುರು ಮಾಡ್ತಾ ಇದ್ದೀನಿ. ವೇದಿಕೆ ಮೇಲೆ ನೆರೆದಿರುವ ಎಲ್ಲರಿಗೂ ಹಾಗೂ ಆಗಮಿಸುವ ಎಲ್ಲ ಆತ್ಮೀಯ ಬಂಧು ಮಿತ್ರರು ಹಾಗೂ ಪತ್ರಕರ್ತರ ಬಂಧು ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇತ್ತೀಚೆಗೆ ನೀವು ನೋಡಿರಬಹುದು, ಎಲ್ಲ ಕಡೆ ಡಿಜಿಟಲ್ ಯುಗ, ತಾಂತ್ರಿಕ ಯುಗ ಜಾಸ್ತಿ ಆಗ್ತಾ ಇದೆ, ಹೆಚ್ಚಿಗೆ ಮುನ್ನಡೆ ನಡೀತಾ ಇದೆ. ಅದಕ್ಕೆ ತಕ್ಕಂತೆ ತಂತ್ರಜ್ಞಾನ ಲೋಕದಲ್ಲಿ ಸಾಕಷ್ಟು ಏರಿಳಿತ ಕಂಡು ಬಂದಿದ್ದರೂ ನಾವು ತಂತ್ರಜ್ಞಾನವನ್ನು ದೂರ ಮಾಡದೆ ನಾವು ಅದರ ಮೇಲೆ ಇನ್ನಷ್ಟು ಅವಲಂಬಿತ ಆಗಿದ್ದೇವೆ. ಅಂತೆಯೇ ನಮ್ಮ ಸಾಹಿತ್ಯ ಲೋಕದ ವಿಶೇಷತೆ ಏನೆಂದರೆ, ಇವತ್ತು ಎಷ್ಟೇ ಈ ಬುಕ್, ಆಮೇಲೆ ನೀವು ನೋಡಿರ್ಬೋದು ಕೆಲವೊಂದು ಕೃತಿಗಳು, ಕಾದಂಬರಿಗಳು ನೀವು ಆನ್ಲೈನ್ ಮುಖಾಂತರನೇ ನೀವು ಓದ್ಬಹುದು.
ಆ ರೀತಿ ಬಂದರೂ ಸಹ ಸ್ಥೂಲ ರೂಪದ ಪುಸ್ತಕ ಅಂದ್ರೆ ನಾವೇನ್ ಹೇಳ್ತೀವಿ ಫಿಸಿಕಲ್ ಬುಕ್ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಪ್ರಿಂಟಿಂಗ್ ಪಬ್ಲಿಷಿಂಗ್ ಫೀಲ್ಡ್ ಅಲ್ಲಿ ನಾವೇನಂತ ಹೇಳ್ತೀವಿ ಅಂದ್ರೆ ಇದನ್ನ ಪೇಪರ್ ಬ್ಯಾಕ್ ಅಂತ ಕರಿತೀವಿ. ಸೊ ಆ ಪ್ರಮಾಣ ಕುಂಠಿತವಾಗಿದ್ದರು, ಅಂದ್ರೆ ಪುಸ್ತಕ ಪ್ರಿಯರು ಇಲ್ಲ ಅಂದ್ರೆ ಪುಸ್ತಕ ಕೊಳ್ಳುವವರು ಕುಂಠಿತವಾಗಿದ್ದರು. ಕೇವಲ ಅಂದ್ರೆ ಈಗ ನಾವ್ ಏನ್ ಹೇಳ್ತೀವಿ ಅಂದ್ರೆ ಈಗ ಯುವ ಪೀಳಿಗೆ, ಬೇಸಿಕಲಿ ಯೂತ್ ಯಾರಿರ್ತಾರೆ, ಯೂತ್ ಜನರೇಷನ್ ಈ ಪೇಪರ್ ಬ್ಯಾಕ್ ಪುಸ್ತಕಗಳನ್ನ ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ ನಮ್ಮ ಸೇಲ್ಸ್ ಹಾಗೆ ನಮ್ಮ ಮಾರಾಟ ಡೆಮೋಗ್ರಫಿ ಅಂತ ನಾವೇನ್ ಹೇಳ್ತೀವ ಅದು ಕೂಡ ನಮಗೆ ಪ್ರಕಾಶಿತ ಆಗ್ತಾ ಇದೆ. ಅದಕ್ಕೆ ಉತ್ತಮ ಉದಾಹರಣೆ ನಾನು ಏನಂತ ಹೇಳ್ತೀನಿ ಅಂದ್ರೆ ಪುಸ್ತಕ ಸಮೂಹಗಳು ಅಥವಾ ಸಾಹಿತ್ಯ ಸಮೂಹಗಳು, ನಾವೇನು ಇಂಗ್ಲಿಷಲ್ಲಿ ನಾವೇನು ಹೇಳ್ತೀವಿ ಲಿಟ್ರೇಚರ್ ಕ್ಲಬ್ಸ್, ಬುಕ್ ಕ್ಲಬ್ಸ್ ಅಂತ ನಾವೇನು ಹೇಳ್ತೀವಿ, ಅವುಗಳ ಮುಖಾಂತರ ಈ ಪೇಪರ್ ಬ್ಯಾಕ್ ಇಲ್ಲ ಅಂದ್ರೆ ಈ ಸ್ಥೂಲ ರೂಪದ ಪುಸ್ತಕಗಳು ಜನಪ್ರಿಯವಾಗುತ್ತಿದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಈ ಸಮೂಹಗಳಲ್ಲಿ ಸಾಮಾನ್ಯವಾಗಿ ಯುವ ಓದುಗರಿಂದ ಕೂಡಿದ್ದು ಕೆಲವೊಮ್ಮೆ ತಾವುಗಳು ಓದುವ ಪುಸ್ತಕದ ಬಗ್ಗೆ ಇನ್ನಿತರರಿಗೆ ಮಾಹಿತಿ ನೀಡೋದರ ಜೊತೆಗೆ ತಾರ್ಕಿಕ ಜ್ಞಾನ ಅಂದ್ರೆ ಏನ್ ಇನ್ವೆಸ್ಟಿಗೇಟಿವ್ ನಾಲೆಡ್ಜ್ ಅಂತ ನಾವೇನ್ ಹೇಳ್ತೀವಿ ಅದು ಕೂಡ ವೃದ್ಧಿ ಆಗ್ತಾ ಇರೋದು ಕಂಡು ಬಂದಿದೆ. ಈ ರೀತಿ ನಮ್ಮ ಸಾಹಿತ್ಯ ಲೋಕದಲ್ಲಿ ಇಂದಿಗೂ ಪುಸ್ತಕಗಳು ಜೀವಂತವಾಗಿವೆ. ಮತ್ತೊಂದೆಡೆ ನಮ್ಮ ಪ್ರಕಾಶನ ಸಂಸ್ಥೆ ಅಂದ್ರೆ ಸ್ಪೈನ್ ಅಟ್ಲಾಸ್ ಪಬ್ಲಿಕೇಶನ್ಸ್, ನಾವು ಮೂಲತಃ ಮೈಸೂರಿನಲ್ಲಿ ಸ್ಥಿತವಾಗಿರುವುದು. ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಈ ಸಾಹಿತ್ಯ ಪ್ರಪಂಚದಲ್ಲಿ ಪಾದಾರ್ಪಣೆ ಮಾಡಲು ಇಚ್ಛಿಸುವವರಿಗೆ ನಾವು ಒಂದು ಉತ್ತಮ ವೇದಿಕೆ ನೀಡುವ ಒಂದು ಮಾಧ್ಯಮವಾಗಿದ್ದೇವೆ. ಸಾಮಾನ್ಯವಾಗಿ ಜನರ ಊಹೆ ಏನಂದ್ರೆ ಪುಸ್ತಕ ಬಿಡುಗಡೆ ಮಾಡ್ಬೇಕಿಲ್ಲ ಅಂದ್ರೆ ಪುಸ್ತಕ ಬರಿಬೇಕು ಅಂದ್ರೆ ತುಂಬಾ ಅಕ್ಷರ ಜ್ಞಾನ ಇರಬೇಕು, ಇಲ್ಲ ಅಂದ್ರೆ ತುಂಬಾ ಗ್ರಾಂಥಿಕ ಅಕ್ಷರ ಜ್ಞಾನ ಇರಬೇಕು ಅಂತ ಅಭಿಪ್ರಾಯ ಪಟ್ಟಿರ್ತಾರೆ, ಗೊಂದಲಕ್ಕೀಡಾಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ನಾವು ಒಂದು ಕಾದಂಬರಿ ಬರಿತೀನಿ ಅಂತಾನೆ ನೀವು ಊಹಿಸ್ಕೊಳ್ಳಿ, ಅದಕ್ಕೆ ಬರಿಬೇಕಂದ್ರೆ ಸಾಕಷ್ಟು ಅಕ್ಷರ ಜ್ಞಾನ ಇರ್ಬೇಕಂತ ಗೊಂದಲಕ್ಕೆ ಪಟ್ಬಿಡ್ತಾರೆ. ಆದ್ರೆ ನಿಜಾಂಶ ಏನಂದ್ರೆ ಪುಸ್ತಕ ಸಂಪಾದಿಸಿದ ಅಂದ್ರೆ ಬೇಸಿಕ್ ನಾಲೆಡ್ಜ್, ಬೇಸಿಕ್ ಅಕ್ಷರ ಜ್ಞಾನ ಯಾರಿಗೆ ಗೊತ್ತಿರುತ್ತೋ ಅವರು ಒಂದು ಕಾದಂಬರಿನ ಬರೆದು ಸಂಪಾದಿಸಬಹುದು. ಅಂತಹ ಬಡ್ಡಿಂಗ್ ಆಥರ್ಸ್ ನಾವು ಅಂತ ಏನಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಪ್ರಥಮ ಪುಸ್ತಕ ಅವರು ಏನ್ ಬಿಡುಗಡೆ ಮಾಡ್ತಾರೆ ಈಗ ಅಥವಾ ಅವರ ಪ್ರಥಮ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ. ನಮ್ಮ ಮುಖ್ಯ ಪರಿಶ್ರಮ ಏನಂದ್ರೆ ಈ ತರ ನಮ್ಮ ಸಂಸ್ಥೆಯ ಮುಖಾಂತರ ಈ ಬರಹಗಾರರನ್ನು ಹುರಿದುಂಬಿಸಿ ಅವರ ಕಥೆ ಮತ್ತು ಸಂದೇಶಗಳು, ಅವರ ಪುಸ್ತಕದ ಮುಖಾಂತರ ಏನೇನು ಸಂದೇಶಗಳು ತಲುಪಿಸಲು ಬಯಸುತ್ತಾರೋ ಅದನ್ನ ಸಮಾಜಕ್ಕೆ ನಾವು ತಲುಪಿಸುವ ಕಠಿಣ ಪರಿಶ್ರಮ ನಾವು ಮಾಡ್ತೇವೆ. ಓರ್ವ ಲೇಖಕ ಹಾಗೂ ನಾನು ಓರ್ವ ಪತ್ರಕರ್ತನಾಗಿ ನಾನು ಹೇಳೋ ಒಂದು ಸಂದೇಶ ಏನಂದ್ರೆ ಆದಷ್ಟು ಪುಸ್ತಕಗಳನ್ನು ಕೊಳ್ಳುವ ಹವ್ಯಾಸ ರೂಢಿಸಿಕೊಳ್ಳಿ. ಅದರಿಂದ ನಿಮ್ಮ ಭಾಷಾ ಕೌಶಲ್ಯ ವೃದ್ಧಿ ಆಗುತ್ತದೆ. ಈಗಿನ ಡಿಜಿಟಲ್ ಯುಗದಲ್ಲಿ ಸ್ವಂತಿಕೆ ಇರುವುದು, ಹಾಗೆ ಈಗ ನಾವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ನಾವೇನು ಹೇಳ್ತೀವಿ ಅದರ ಮೇಲೆ ಸಾಕಷ್ಟು ಅವಲಂಬನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಾನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀನಿ, ಆದ್ರೆ ಒಂದು ಮಿತಿಯಾಗಿರ್ಲಿ, ಎಲ್ಲದಕ್ಕೂ ಒಂದು ಮಿತಿ ಇದ್ದೇ ಇರುತ್ತೆ. ಅತಿಯಾದ್ರೆ ಅಮೃತವೂ ವಿಶ್ವ ಆಗುತ್ತದೆ. ಹಾಗೆಯೇ ಸ್ವಂತಿಕೆ ಅನ್ನೋ ಒಂದು ಗುಣ ಬರೋದಕ್ಕೆ ಪುಸ್ತಕಗಳು ಮೂಲ ಕಾರಣ. ಸ್ವಂತಿಕೆ ಇಲ್ಲ ಅಂದ್ರೆ ಭಾಷಾ ಕೌಶಲ್ಯದಲ್ಲಿ ಸ್ವಂತಿಕೆ ಬರೋದು ಮೂಲ ಕಾರಣ ಪುಸ್ತಕಗಳು ಅಂತ ಹೇಳಕ್ಕೆ ಬಯಸ್ತೀನಿ. ಆನ್ಲೈನ್ ನ ಕೃತಕ ಪ್ರಪಂಚವನ್ನು ಹೊಗಳುವುದಕ್ಕಿಂತ ಆಫ್ಲೈನ್ ನ ಪ್ರಾಕೃತಿಕ ಸೌಂದರ್ಯವನ್ನು ಆನಂದಿಸಿ, ಏಕೆಂದರೆ ಜೀವನ ಶಾಶ್ವತವಲ್ಲ. ಆದಷ್ಟು ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿ ಜ್ಞಾನಾರ್ಜನೆ ಮಾಡಿಕೊಳ್ಳಿ. ಕೊನೆಯದಾಗಿ ನಾನು ಹೇಳುವ ಮುಖ್ಯ ಸಂದೇಶ ಏನಂದ್ರೆ ನಮ್ಮ ಪ್ರಕಾಶನ ಸಂಸ್ಥೆ ಮುಖಾಂತರ ತಮ್ಮ ಕೃತಿಯನ್ನು ಪ್ರಕಟಿಸಿದ ನಾಗರಾಜ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಮಾಡುತ್ತೇನೆ. ತಮ್ಮ ಯೋಗಪುರಿ ಕೃತಿ ಸಾಹಿತ್ಯಾಸಕ್ತರು ಹಾಗೂ ಸಾಹಿತ್ಯ ಪ್ರಿಯರಲ್ಲಿ ಜನಪ್ರಿಯ ಮೆಚ್ಚುಗೆ ಪಡೆಯಲಿ ಎಂದು ನಾನು ಆಶಿಸುತ್ತೇನೆ ಹಾಗೂ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸಾಹಿತ್ಯಾಸಕ್ತರು ಚಲನಚಿತ್ರ ನಿರ್ದೇಶಕರಾದ ಆಲ್ವಿನ್ ಸರ್ ಅವರಿಗೆ ಹಾಗೂ ನಮ್ಮ ಪ್ರಕಾಶನ ಸಂಸ್ಥೆಯ ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಪ್ರಕಾಶನ ಸಂಸ್ಥೆ ಮುಖಾಂತರ ಈ ಬುಕ್ ಅನ್ನು ಬಿಡುಗಡೆ ಮಾಡಿಸೋದಕ್ಕೆ ನಾನು ಧನ್ಯವಾದ ಸೂಚಿಸ್ತೇನೆ. ಅವರ ಸಹ ನಿರ್ದೇಶಕರಾದ ಪುರುಷೋತ್ತಮ್ ಅವರಿಗೂ ಹಾಗೂ ಈ ಪುಸ್ತಕ ಬಿಡುಗಡೆ ಮಾಡುವುದಕ್ಕೆ
ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಪರಿಶ್ರಮಿಸಿದ ಎಲ್ಲ ವ್ಯಕ್ತಿಗಳಿಗೂ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದ ಸಲ್ಲಿಸುತ್ತೇನೆ. ಈ ಮಾತುಗಳನ್ನಾಡ್ತಾ ನನ್ನ ಕೆಲವು ಸಂದೇಶಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಇಲ್ಲೇ ಇರಬೇಕು ಸರ್. ಹೌದು, ಮೊದಲನೇದಾಗಿ ಲೈಟ್ ತಗೊಳ್ಳಿ ಅಂತ. ಓಕೆ ಓಕೆ. ಮೊದಲನೇದಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸ್ವಸ್ತಿಕ್ ಅಂತ. ಈಗ ಸರ್ ಬಗ್ಗೆ ಮಾತಾಡೋದ್ರ ಜೊತೆಗೆ ನಂದೂ ಚೂರು ಮಾತಾಡ್ಕೊಳ್ಳೋ ಅಂತ ಒಂದು ದುರಭ್ಯಾಸ ನಾನು ಹೇಳಿದಾಗೆ ಅದಿದೆ ಚಿಕ್ಕದಾಗಿ. ಈಗ ನಾನು ಈ ಬುಕ್ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಸ್ವಲ್ಪ ಭಯ ಆಯಿತು. ನಾನು ಈ ಬುಕ್ನ ಓದಿರ್ಲಿಲ್ವಲ್ಲ, ಓದಿದ್ದೀನಿ ಅಂತ ಸುಳ್ಳು ಹೇಳಿ ಏನಾದರೂ ನಾನೇ ಕತೆ ಏನಾದರೂ ಮಾತಾಡಲ, ಅಥವಾ ಮುನ್ನುಡಿ ಅಥವಾ ಪ್ರಸ್ತಾವನೆ ಏನಾದರೂ ಓದ್ಕೊಂಡು ಏನಾದರೂ ಪ್ಯಾಚಪ್ ಮಾಡಲ, ಈ ಥರ ಒಂದಷ್ಟು ಯೋಚನೆಗಳು ಬಂತು. ಆವಾಗ ಆಲ್ವಿನ್ ಸರ್ ಅವರ ಮುನ್ನುಡಿ ಮತ್ತು ನಾಗರಾಜ್ ಸರ್ ಅವರ ಪ್ರಸ್ತಾವನೆಯನ್ನು ನೋಡಿದಾಗ, ಮತ್ತು ಮಾದೇವ್ ಅಡಪ ಸರ್ ಅವರ ಈಗ ಅವ್ರ ಟಾಕನ್ನು ಕೇಳಿದಾಗ ಒಂದು ಪರ್ಟಿಕ್ಯುಲರ್ ಕತೆ, ನನ್ನ ಚಿಕ್ಕ ವಯಸ್ಸಿನ ಕತೆ ನನಗೆ ಕನೆಕ್ಟ್ ಆಗಿದೆ. ಏನಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಈ ಬಾಲಮಂಗಳ ಮತ್ತು ತುಂತುರಿ ಕತೆ ಬುಕ್ಗಳ ಓದೋ ಹುಚ್ಚಿತ್ತು. ಅಲ್ಲಿ ಧಾರಾವಾಹಿಗಳು ಬರ್ತಾ ಇತ್ತು, ರೆಗ್ಯುಲರಾಗಿ ಓದಿ ನಾನು ಬರೆಯೋಂಥ ಕತೆಗಳು ಕಂಟಿನ್ಯೂಸ್ ಆಗಿ ಪಬ್ಲಿಷ್ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಯಾವ ರೀತಿ ಪಬ್ಲಿಷ್ ಮಾಡಬೇಕು ಏನು ಅಂತ ಗೊತ್ತಿಲ್ಲ, ಐಡಿಯಾ ಇರಲಿಲ್ಲ. ಅದಕ್ಕೆ ನಮ್ಮ ಸ್ಕೂಲಲ್ಲಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದರು, ನಾನು ಸ್ಟೋರೀಸ್ ಬರೆಯೋದು, ಅವರಿಗೆ ಪ್ರತಿ 15 ದಿನ ನಾನು ಸ್ಟೋರೀಸ್ನ ಓದಿ ಅಂತ ಫೋರ್ಸ್ ಮಾಡೋದು. ಈ ರೀತಿ ನಂದು ಒಂದು ಚಿಕ್ಕ ವಯಸ್ಸಿನ ಒಂದು ಜರ್ನಿ ಆ್ಯಸ್ ಅ ರೈಟರ್ ಸ್ಟಾರ್ಟ್ ಆಯಿತು. ಆಮೇಲೆ ಇಂಜಿನಿಯರಿಂಗ್ ಮಾಡಿದೆ. ಈ ಮಧ್ಯದಲ್ಲಿ ಈ ಬರಹ ಅನ್ನೋದು ಬಿಟ್ಟೋಯ್ತು ನಮ್ಮ ಎಜುಕೇಷನ್ ಸಿಸ್ಟಮಿಂದ, ಮತ್ತು ಸರ್ ಮೆನ್ಷನ್ ಮಾಡಿದಾಗೆ ಟೆಕ್ನಾಲಜಿಯಿಂದ. ಅದನ್ನ ಬ್ಲೇಮ್ ಮಾಡದೇ ಇದ್ರೂ ಕೂಡ ನನಗೆ ಅರಿವಿಲ್ದೇ ಒಂದಷ್ಟು ನನ್ನ ಮುಗ್ಧತೆ, ನನ್ನ ಚೈಲ್ಡಿಶ್ನೆಸ್ ಅದೆಲ್ಲ ಬಿಟ್ಟೋಯ್ತು. ಆಮೇಲೆ ಥಿಯೇಟರ್ಗೆ ಹೆಗ್ಗೋಡಲ್ಲಿ ನನ್ನ ಥಿಯೇಟರ್ ಜರ್ನಿ ಸ್ಟಾರ್ಟ್ ಆಯಿತು. ಈ ರೀತಿ ಶುರುವಾಗಿ ಈಗ ಇಲ್ಲಿಗೆ ಬಂದು ನಿಂತಿದೆ. ಈ ಯೋಗಪುರಿ ಪುಸ್ತಕನ ಆದಷ್ಟು ಓದುಗರಿಗೆ ಮುಟ್ಲಿ, ಅವರೆಲ್ಲ ಇದನ್ನು ಓದಲಿ ಅಂತ ಹೇಳೋದ್ರ ಮೂಲಕ ನಾನೊಂದು ಕವಿತೆಯನ್ನು, ಒಂದು ಪೊಯೆಟ್ರಿಯನ್ನು ರಿಸೈಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಪೊಯೆಟ್ರಿ ಬಂದು ಇಲ್ಲಿ ಇರೋಂಥ ಆರ್ಟಿಸ್ಟ್ಗಳು, ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಗೂ ಎನಿ ಕೈಂಡ್ ಆಫ್ ಆರ್ಟ್ ಅವ್ರದ್ದೇ ಆದಂಥ ಒಂದಷ್ಟು ಸ್ಟ್ರಗಲ್ಗಳಿರುತ್ತೆ. ಒಂದಷ್ಟು ಕೆಲಸಗಳು ಮಾಡಿದ್ಮೇಲೆ, ಈಗ ಬರಹಗಾರರಿಗೆ ಒಂದಷ್ಟು ಬರಹಗಳನ್ನು ಮಾಡಿದ್ಮೇಲೆ ಮುಂದಿನ ಬರಹ ಏನಾದರೂ ಹೊಸದರ ಹುಡುಕಾಟ, ಅದನ್ನ ಯಾವ ರೀತಿ ಹುಡುಕಾಡಬೇಕು. ಈಗ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವ್ರು ಏನಾದರೂ ಹೊಸದನ್ನು ಹುಡುಕ್ತಾರೆ. ಈಗ ದಿನ ಬೆಳಿಗ್ಗೆ ಎದ್ದೇಳ್ತೀವಿ, ದಿನ ರಾತ್ರಿ ಮಲ್ಕೋತೀವಿ, ಇದ್ರ ಮಧ್ಯೆನೇ ಅವ್ರು ಏನಾದರೂ ಹೊಸದನ್ನು ಹುಡುಕ್ಬೇಕು, ಕಾನ್ಷಿಯಸ್ ಆಗಿ ಎಫರ್ಟ್ನ ಹಾಕಬೇಕು. ಆ ಕಾನ್ಷಿಯಸ್ ಚಾಯ್ಸಸ್ಸಿಂದ ಅವ್ರು ಏನೋ ಒಂದು ಕ್ರಿಯೇಷನ್ನ ಮಾಡಬೇಕು. ಈಗ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ಆರ್ಟ್ ಥಿಂಗ್ ವಿಚ್ ಇಸ್ ಮೋಸ್ಟ್ ಹ್ಯೂಮನ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಮ್ಮನ್ನ ಕನೆಕ್ಟ್ ಮಾಡೋ ಅಂಥದ್ದು ಇಲ್ಲಿ ಈಗ ಕಂಸಾಳೆ ನೋಡಿದ್ವಿ, ಡೊಳ್ಳು ಕುಣಿತನ ನೋಡಿದ್ವಿ. ಒಂದು ನಮ್ಗೆ ಗೊತ್ತಿಲ್ಲದೇ ಒಂದು ಕ್ಷಣನ ನಾವು ಮರೆತೋದ್ರ ಜೊತೆ ಕನೆಕ್ಟ್ ಆಗೋಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಫೀಲ್ಡ್ ಅಂತ ನಾವು ಹೇಳ್ಬೋದು. ಈ ಪೊಯೆಟ್ರಿ ಒಂದು ಈ ಆರ್ಟಿಸ್ಟ್ನ ಸ್ಟ್ರಗಲ್ನ, ಮತ್ತು ಅವ್ನು ಯಾವ ರೀತಿ ಯೋಚನೆ ಮಾಡ್ತಾನೆ, ಒಬ್ಬ ಬರಹಗಾರ ಆದರೆ ಯಾವ ರೀತಿ ಅದನ್ನು ಯೋಚನೆ ಮಾಡ್ತಾನೆ, ಅವ್ನು ಯಾವ ರೀತಿ ಅವ್ನು ಕಾನ್ಷಿಯಸ್ ಎಫರ್ಟ್ಸ್ನ ತಗೋತಾನೆ ಏನಾದರೂ ಒಂದು ಕ್ರಿಯೇಷನ್ನ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಈ ಕವಿತೆ ಇದೆ. ಈ ಕವಿತೆಯ ಹೆಸರು ಬಂದು ದಿನಕ್ಕೊಂದು ಕವಿತೆ ಅಂತ. ಈಗ ಬರಹಗಾರ ಅವನ ಮನಸ್ಸಲ್ಲಿ ಏನು ಅನ್ಕೋತಿದ್ದಾನೆ ಅಂದರೆ, ನಾನು ದಿನಕ್ಕೊಂದು ಕಥೆಯನ್ನು ಅಥವಾ ಕವಿತೆಯನ್ನು ಬರೀಬೇಕು ಅಂತ. ಸೊ ಅವ್ನು ಯೋಚನೆ ಮಾಡ್ತಾ ಕೂತಾಗ ದಿನಕ್ಕೊಂದು ಕವಿತೆ ನಾನು ಹೇಗೆ ಬರೆಯಲಿ, ಎಲ್ಲ ದಿನಗಳು ಒಂದೇ ರೀತಿಯಲ್ಲಿ ಸಾಗುತ್ತಿವೆ. ದಿನಕ್ಕೊಂದು ಕವಿತೆಯ ನಾನೇಗೆ ಬರೆಯಲಿ, ಎಲ್ಲ ದಿನಗಳು ಒಂದೇ ರೀತಿ ಸಾಗುತ್ತಿವೆ. ಅದೇ ಬೆಳಗ್ಗೆ, ಅದೇ ಸಂಜೆ, ಅದೇ ಊಟ, ಅದೇ ಆಟ. ಆದರೂ ಏನೋ ಹೊಸದು. ಅದೇನೋ ಎಲ್ಲ ದಿನಗಳಂತೆ ಅದೇ ಬೆಳಗ್ಗೆ ಅದೇ ಸಂಜೆ, ಆದರೂ ಏನೋ ಹೊಸದರ ಹುಡುಕಾಟ. ಇದು ನನ್ನೊಬ್ಬನ ಹುಡುಕಾಟವೋ ಅಥವಾ ನಮ್ಮೆಲ್ಲರ ಹುಡುಕಾಟವೋ? ಇಲ್ಲ, ನಾನು ಎಲ್ಲರಿಗಿಂತ ಭಿನ್ನ. ನನ್ನ ದಿನಚರಿ ಒಂದೇ ಆದರೂ ಅದನ್ನು ಮಾಡುವ ರೀತಿ ವಿಭಿನ್ನ. ಇಲ್ಲ, ನಾನು ಭಿನ್ನ, ನನ್ನ ದಿನಚರಿ ಒಂದೇ ಆದರೂ ಅದನ್ನು ಮಾಡೋ ರೀತಿ ವಿಭಿನ್ನ. ಯಾವುದೋ ಗೆಲುವಿನ ಹುಡುಕಾಟ, ಏನನ್ನೋ ಸಾಧಿಸುವ ಹಂಬಲ. ಈ ಹಂಬಲವನ್ನು ಪೂರ್ಣಿಸಲು ದಿನನಿತ್ಯದ ಚಟುವಟಿಕೆಗಳು. ಈ ದಿನನಿತ್ಯದ ಚಟುವಟಿಕೆಗಳಿಗೆ ಏನಾದರೂ ಒಂದು ಆಕಾರ ಬೇಕಂತ ಮತ್ತೆ ದಾರಿಯ ಹುಡುಕಾಟ.
ನೋಡಿ, ಮತ್ತೆ 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 ಏನಾದರೂ ಇದೆ ಅಂತ ಹುಡುಕಾದ್ರಲ್ಲಿ ಇದ್ದಾನೆ. ಈಗ ಆ ದಾರಿ ಎಲ್ಲಿದೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಆ ದಾರಿ ಮೊದಲು ಮನದ ಕನಸಲ್ಲಿ. ಆ ಕನಸು ಕೇವಲ ಚಿತ್ರ ಅಲ್ಲ, ಭಾವನೆಗಳ ಅನುಭವ. ಆ ದಾರಿ ಮೊದಲು ಮನದ ಕನಸಲ್ಲಿ. ಈ ಕನಸು ಕೇವಲ ಚಿತ್ರ ಅಲ್ಲ, ಭಾವನೆಗಳ ಅನುಭವ. ಹೀಗೆ ದಾರಿಯ ಹುಡುಕಾಟ, ಗೆಲುವಿನ ಹುಡುಕಾಟ, ಅದರ ನಡುವೆ ನಾನೆಲ್ಲಿ? ಈಗ ಆರ್ಟಿಸ್ಟ್ ಆಗಿ, ಒಬ್ಬ ಹ್ಯೂಮನ್ ಆಗಿ ನಾನೆಲ್ಲಿ ಅನ್ನೋ ಈ ಒಂದು ಅಬ್ಸರ್ಡಿಟಿಗೆ ಅವನು ಮರಳುತ್ತಾನೆ. ಹೀಗೆ ಕೊನೆಗೆ ಇದೊಂದು ಪ್ರಶ್ನೆನ, ಉತ್ತರನ, ಕವಿತೆನ, ಹುಡುಕಾಟನ, ಅಂತ್ಯನ, ಮೊದಲ ಅನ್ನೋ ಈ ಗೊಂದಲದಲ್ಲಿ, ಜಂಜಾಟದಲ್ಲಿ ಹೀಗೆ ನಾನು ನನ್ನೊಳಗೆ ಮತ್ತೆ ಮೊದಲನೇ ಸಾಲಿಗೆ. ದಿನಕ್ಕೊಂದು ಕವಿತೆ ನಾನೇಗೆ ಬರೆಯಲಿ, ಎಲ್ಲ ದಿನಗಳು ಒಂದೇ ರೀತಿಯಲ್ಲಿ ಸಾಗುತ್ತಿವೆ. ಅದೇ ಬೆಳಗ್ಗೆ, ಅದೇ ಸಂಜೆ, ಅದೇ ಊಟ, ಅದೇ ಆಟ. ಆದರೆ ಈ ಹುಡುಕಾಟವನ್ನು ನಿಲ್ಲಿಸದೆ ಸತತವಾಗಿ ಯಾವುದಾದ್ರೂ ಒಂದು ರೀತಿ ಆರ್ಟ್ ಜೊತೆ ಎಲ್ಲರೂ ಜೋಡಣೆ ಆಗಬೇಕು, ಅದೇ ಮೋಸ್ಟ್ ಹ್ಯೂಮನ್ ಥಿಂಗ್ ಅಂತ ಹೇಳ್ತಾ, ನಾಗರಾಜ್ ಸರ್ ಅವರ ಈ ಬುಕ್ಕು ಪ್ರತಿಯೊಬ್ಬ ಓದುಗರ ಮನಸ್ಸೆಳೀಲಿ, ಎಲ್ಲರನ್ನೂ ಒಂದಲ್ಲ ಒಂದು ರೀತಿ ಇನ್ಸ್ಪೈರ್ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ರವಿ ಸರ್ಗೂ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭಾಳ ಖುಷಿ ಆಯಿತು ಸರ್, ಆಲ್ವಿನ್ ಸರ್. ಯಾಕಂದರೆ ಇವತ್ತು ಈ ಬುಕ್ಕು ಬಿಡುಗಡೆ ನಮ್ಮ ಎಸ್ ಸರ್ ಮತ್ತು ವರ್ಧನ್ ಸರ್ ಹೇಳ್ದಂಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಇದರಿಂದ ನನ್ನೊಂದು ಜ್ಞಾಪಕ ಬಂತು ಸರ್. ನಾವು ಚಿಕ್ಕ ವಯಸ್ಸಲ್ಲಿ ಯಾವ ಊರಿಗೆ ಹೋದ್ರೂ ನನ್ನ ಮನೇಲಿ ಇವತ್ತು ಒಂದು 4-5 ಬಾಕ್ಸ್ ಗಟ್ಟಲೆ ಬುಕ್ಸು ಇರುತ್ತೆ ಸರ್. ಅದು ದೇವರಾಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಯಾವುದಿದ್ರು ಯಾವ ಊರಿಗೆ ಹೋದ್ರೂ ನಾನು ನಮ್ಮ ಪ್ರದೀಪ್ 10 ರೂಪಾಯಿಂದ ಬುಕ್ಕು ತಗೊಂಡು ಓದ್ತಾ ಇದ್ರಿ ಸರ್. ಇವತ್ತು ನಾನು ಏನೋ ಆಲ್ವಿನ್ ಸರ್ಗೆ ಥ್ಯಾಂಕ್ಸ್ ಹೇಳೋದಂದ್ರೆ, ಇವತ್ತು ಈ ಬುಕ್ನ ಯೋಗಪುರಿ ನಾಗರಾಜ್ ಸರ್ ಬರೆದಿದ್ದಾರೆ. ಸೊ ಅದನ್ನ ಓದಬೇಕಂತ ನನಗೆ ಒಂದು ಇದಾಯ್ತು ಸರ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ನಮಸ್ಕಾರ, ಲವ್ ಯು, ಜೈ ಕರ್ನಾಟಕ. ಮಾತಾಡ್ಬೇಕಂತಲೇ ಬರ್ತಾ ಇಲ್ಲ. ಆದರೆ ಇನ್ನೊಂದು ಬರ್ಬಿಡ್ತೀವಿ, ಇನ್ನೊಂದು ಹೇಳ್ಬಿಡ್ತೀವಿ, ಅದು ಮಾತಾಡ್ಬೇಕಾಗ್ತಾ ಇಲ್ಲ. ಇದಕ್ಕೆ ನಾನು ಬರೀಬೇಕಂತ ಹೊರಟಾಗ ತುಂಬ ಶ್ರಮನೇ ಪಟ್ಟೆ. ಸಿದ್ದೇಗೌಡ ದುಡಿದಾರೆ, ಅವರು ಬರಬೇಕು ಇಲ್ಲಿಗೆ. ಮೇಯ್ನ್ ಕಾರಣನೇ ಅವರು. ಅವ್ರ ಹತ್ರ 2 ವರ್ಷ ಚರ್ಚೆ ಮಾಡಿದ್ದೀವಿ ಇದ್ರ ಬಗ್ಗೆ. 2023ರಿಂದ ಇದ್ರ ಬಗ್ಗೆ ಏನೋ ಮಾಡಬೇಕು. ನನ್ನ ಮೈಂಡ್ ಏನೋ ಹೇಳ್ತಾ ಇದೆ, ಏನೋ ಕೇಳ್ತಾ ಇದೆ, ಇನ್ನೊಂದು ಮಾಡೋದು ಹೇಳ್ತಾ ಇದೆ ಅಂತಂದಾಗ ನಿಜವಾಗೂ ನನ್ನ ಕೆಲಸ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲದೆ ಆಗೋಯ್ತು. ದಿನ 3,000 ಸಂಪಾದನೆ ಮಾಡ್ತಾ ಇದ್ದೆ. ಆ 3,000 ಬೇಡ, ದುಡ್ಡು ಬೇಡ ಇದು. ನಾನೇನೋ ನನ್ನ ಮನಸ್ಸೇನೋ ಹೇಳ್ತಾ ಇದೆ. ನಿಜವಾಗ್ಲೂ ಎಷ್ಟು ಹೇಳ್ತೀನೋ ಅಂತ ಕೇಳಿ. ಅದೆಲ್ಲ ತಿಳ್ಕೊಳ್ತಾ ಇದ್ರೆ ಮಾತಾಡೋಕೆ ಆಗ್ತಾ ಇಲ್ಲ. ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ, ಇನ್ನೊಂದ್ಸರಿ ಮಾತಾಡ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ಸೇರಿ ಒಟ್ಟಾಗಿ ಕಾದಂಬರಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖೇನ ಅಲ್ಲಿಂದ ಕಾದಂಬರಿಯನ್ನು ಬಿಡುಗಡೆ ಮಾಡೋಣ. ಒಂದೊಳ್ಳೆ ಕಾದಂಬರಿ ಇವತ್ತು ನಮ್ಮ ಕೈಗೆ ಸಿಗ್ತಾ ಇದೆ. ನಮ್ಮ ಎಲ್ಲ ಮಜಲುಗಳನ್ನ ಒಟ್ಟಾಗಿ ಸೇರಿಸಿ ಬರವಣಿಗೆಯ ಮುಖೇನ ನಮಗೆ ನೀಡ್ತಾ ಇದ್ದಾರೆ ನಾಗರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಅತಿಥಿಗಳೆಲ್ಲರೂ ಕೂಡ ಅದನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಈಗ ಮುಂದೆ ಬರಬಹುದು ಅವರು ಫೋಟೋ ಕಂಪ್ಲೀಟ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.